ದಗದಗ ಹೊತ್ತಿ ಹುರಿದ ಗುಡಿಸಲು, ಸುಟ್ಟು ಕರಕಲಾದ ಮನೆಯ ವಸ್ತುಗಳು, ಮನೆ ಸುಟ್ಟರೂ ಗೊತ್ತಾಗದಂತೆ ಕುಳಿತ ಅಜ್ಜ. ವೃದ್ಧ ದಂಪತಿಗಳಿಗೆ ಇದ್ದ ಏಕೈಕ ಗುಡಿಸಲು ಸುಟ್ಟು ಸೂರು ಕಳೆದುಕೊಂಡ ಘಟನೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಗೆದ್ದಲಮರಿ ಗ್ರಾಮದಲ್ಲಿ ನಡೆದಿದೆ. ಹನುಮಂತರಾಯ ಪೂಲಭಾವಿ ಎಂಬ ವೃದ್ಧ ದಂಪತಿಗಳು ವಾಸಿಸುತ್ತಿದ್ದ ಗುಡಿಸಲಿಗೆ ಏಕಾಏಕಿ ಬೆಂಕಿ ತಗುಲಿ ಮನೆಯಲ್ಲಿದ್ದ ಜೋಳ, ಅಕ್ಕಿ, ಸಜ್ಜೆ, ಬಟ್ಟೆ, ಆಧಾರ್ ಕಾರ್ಡ್, ಬಂಗಾರ, ಬೆಳ್ಳಿ ಸುಟ್ಟಿದೆ. ಬಳಕೆಗೆ ಬೇಕಾದ ವಸ್ತುಗಳು ಸಂಪೂರ್ಣವಾಗಿ ಸುಟ್ಟು ಬಡ ಕುಟುಂಬ ಕಂಗಾಲಾಗಿದೆ. ಗುಡಿಸಲು ಕಳೆದುಕೊಂಡಿರುವ ಅಜ್ಜಿ ತಮ್ಮ ನೋವನ್ನ ಹಂಚಿಕೊಂಡಿದ್ದು ಹೀಗೆ. ಎಲ್ಲ ಸಣ್ಣ ಸೊಸಾರ್ ಮಾಡ ಎಲ್ಲ ಸುಟ್ಟವ್ರಿ. ಏನಿಲ್ಲ ನಮ್ಮ ಹಿಂಗೆ ಬೈಲಿ ಸಜ್ಜಿ, ಅಕ್ಕಿ, ರೊಕ್ಕ ಒಂದು 2 ಲಕ್ಷ ಇತ್ರಿ. ಹಿಂಗಾಗಿ ನೋಡ್ರಿ ಸರ್ಕಾರದವ್ರ ಸಹಾಯ ಮಾಡ್ಬೇಕ್ರಿ. ಅವ್ರದ ಪುಣ್ಯ ನೋಡ್ರಿ ನಮಗ ದಯಮಾಡಿ ಕೈ. ಘಟನೆಯ ಕುರಿತು ಸಂಬಂಧಿ ಹೇಳಿದ್ದು ಹೇಗೆ. ಗುಡಿಸಲ್ದಾಗ ಇರ್ತಾರ ಮುದುಕರು. ಗೆದ್ಮರಿ ಸಂತಿವ್ರಿ, ಶನಿವಾರ ಸಂತಿ ದೀಗಿ ಮುಡ್ಸಿವ್ರಿ. ಶನಿವಾರ ಏನ ದೇವ್ರ ದೀಗಿ ಹಾಕಿ ಆ ದೀಗಿನ ತಳಗ್ ತಗೊಂಡು ಬೆಂಕಿ ಎತ್ತದ್ರಿ. ಅಷ್ಟ್ರೊಳಗ ನಾನಿ ಅಂತ ಎಲ್ಲರೂ ಕಲ್ತು ಆರಿಸ್ಬೇಕಂದ್ರ ಸಾಧ್ಯ ಆಗಿಲ್ರಿ. ಮನ್ಯಾಗ ಒಂದು 5-6 ಚಲ್ ಸಜ್ಜಿ, ಅಕ್ಕಿ, ಬ್ಯಾಳಿ ಎಲ್ಲ ಐಟಮ್ ಎಲ್ಲ ಸುಟ್ಟೋಗ್ರಿ. ಹಾಸಿಗೆಗಳು, ಕೌದಿ ಎಲ್ಲ ಏನಿಲ್ಲ ರೀ. ಒಂದು 2.5 ತೊಲಿ ಬಂಗಾರ, ಒಂದು 4-5 ತೊಲಿ ಬೆಳ್ಳಿ, ರೊಕ್ಕ ಒಂದು 60-70 ಸಾವಿರ ರೊಕ್ಕ, ಇಷ್ಟೆಲ್ಲ ಲುಕ್ಷಣ ಆಗ್ಯಾವ್ರಿ. ಆ ಮುದಕ್ಕೊಂದು ಒಳಗಿತ್ರ ಅದನ್ನ ಕೈಯಾಗ ಕೆಳ್ಕಂದಾರ. ಇದು ಇಷ್ಟೆಲ್ಲ ಲಾಸ್ ಆಯ್ತು ನೋಡಿ. ಬೀದಿಗೆ ಬಂದಿರುವ ಕುಟುಂಬಕ್ಕೆ ಸಹಾಯ ಹಸ್ತ ಬೇಕಾಗಿದೆ. ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಗುಡಿಸಲು ಸುಟ್ಟು ಬೀದಿಗೆ ಬಂದಿರುವ ಕುಟುಂಬಕ್ಕೆ ಉಳ್ಳುವರು ಸಹಾಯ ಹಸ್ತ ಮಾಡಬೇಕಾಗಿದೆ ಅನ್ನೋದೇ ನಮ್ಮ ವಾಹಿನಿಯ ಕಳಕಳಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.